ಹಾಯ್ ಫ್ರೆಂಡ್ಸ್, ಲೈಫ್ ಸ್ಟೈಲ್ ದೀಪು ಸೂರಿ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿದ್ದೀರಾ ನಾನು ಏನರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ನಿಜವಾಗ್ಲೂ ನಾನಿವತ್ತು ಪೀರಿಯಡ್ಸ್ ಬಗ್ಗೆನೇ ಮಾತಾಡ್ತಾ ಇರೋದು. ಸೊ ನಾವು ಮಂತ್ಲಿ ಪೀರಿಯಡ್ಸ್ ಆದಾಗ ಯಾವ ಥರ ಎಲ್ಲ ನಮಗೆ ಅನುಭವಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ಟಮಕ್ ಪೇಯ್ನ್ ಬರುತ್ತೆ ಮತ್ತು ತುಂಬ ಸುಸ್ತಾಗುತ್ತೆ, ಮಲಿಕೊಂಡ್ರೆ ಸಾಕಪ್ಪ ಅಂತ ಆ ಥರ ಎಲ್ಲ ಅನಿಸೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಟೈಮಲ್ಲಿ ನಮಗೆ ಹೊಟ್ಟೆ ಹಿಡ್ಕೊಳ್ಳೋಂಗಾಗೋದು ಮತ್ತು ನಾವು ಎಷ್ಟೇ ಪ್ಯಾಡ್ಸ್ ಹಾಕಿದ್ರೂ ಕೂಡ ಅದು ಫುಲ್ ಆಗೋದು. ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ, ನೀವು 2 ಅವರ್ಸ್ಗೊಂದ್ಸಲ ಪ್ಯಾಡನ್ನ ಚೇಂಜ್ ಮಾಡಬೇಕಾಗತ್ತೆ. ಯಾಕೆಂದರೆ ಓವರ್ ಬ್ಲೀಡಿಂಗ್ ಹೋದರೆ ನೀವು 2 ಇಂದ 3 ಅವರ್ಸ್ ಒಂದ್ಸಲ ನೀವು ಪ್ಯಾಡನ್ನ ಚೇಂಜ್ ಮಾಡಬೇಕಾಗತ್ತೆ. ಇಲ್ಲದಿದ್ದರೆ ಅದು ಫುಲ್ಲು ಬಟ್ಟೆಗೆಲ್ಲ ಆಗೋದು ಎಲ್ಲ ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗೇ ಆಗುತ್ತೆ ಹೆಣ್ಮಕ್ಳಲ್ಲಿ. ಅದರಲ್ಲೂ ಈ ಟೈಮಲ್ಲಿ 3 ಡೇಸು ನಾವು ರೆಸ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಆದಷ್ಟು 3 ಡೇಸು ರೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ತುಂಬ ಹೊಟ್ಟೆ ನೋಯ್ತಿದೆ, ನನಗೆ ಆಗ್ತಾನೇ ಇಲ್ಲ ಅಂದಾಗ ಒಂದೇ ಒಂದು ವೀಳ್ಯದೆಲೆ ತೊಗೊಂಡು 1 ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ತಗೊಂಡು ಚೆನ್ನಾಗಿ ಅದನ್ನು ಕುಟ್ಟಿ ನುಣ್ಣಕ್ಕೆ ಮಾಡ್ಕೊಬೇಕಾಗತ್ತೆ. ಅದ್ರ ಜೊತೆಗೆ ಇನ್ನೊಂದು ವೀಳ್ಯದೆಲೆನ ಹಾಕಿ ಅದನ್ನು ಮಡಚಿ ಅದನ್ನು ನೀವು ಎಲ್ಲಡಿಕೆ ಯಾವ ರೀತಿ ಅಗ್ದು ಉಗಿತೀವೋ ಸೊ ಅದೇ ರೀತಿಯೇ ಇದನ್ನು ಕೂಡ ಅಗ್ದು ನುಂಗಬೇಕು. ಉಗಿಯೋದಕ್ಕೆ ಹೋಗಬಾರ್ದು. ಸ್ವಲ್ಪ ಖಾರ ಖಾರ ಆಗುತ್ತೆ, ಬಟ್ ತೀರಮಾನ ಹೊಟ್ಟೆ ನೋವು ನಿಮಗೆ ಕಮ್ಮಿ ಆಗಿಬಿಡುತ್ತೆ. ಸೊ ಈ ಟೈಮಲ್ಲಿ ಇದು ಒಂದು ಸೊಲ್ಯೂಷನು ಇದ್ದೇ ಇರುತ್ತೆ. ಮತ್ತು ಈ ಟೈಮಲ್ಲಿ ನೀವು ಆದಷ್ಟು ಮೊಸರನ್ನ ಅವಾಯ್ಡ್ ಮಾಡಿ. ಮೊಸರು ತಿನ್ನೋದ್ರಿಂದ ಪ್ಯಾಡು ತುಂಬಾ ಸ್ಮೆಲ್ ಬರುತ್ತೆ. ಹಾಗಾಗಿ ಈ ಟೈಮಲ್ಲಿ ಮೊಸರನ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಮತ್ತು ನಮಗೆ ಈ ಟೈಮು ಪೀರಿಯಡ್ಸ್ ಆದಾಗ ಸೊಂಟ ನೋವು, ಕಾಲು ನೋವು, ಕೈ ನೋವು ಮತ್ತು ಹೊಟ್ಟೆ ನೋವು, ತಲೆನೋವು ಈ ಥರ ಎಲ್ಲ ಕೂಡ ಸಿಂಟಮ್ಸು ಆಗ್ತಾನೇ ಇರುತ್ತೆ. ಸೊ ಆದಷ್ಟು ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡಿದಾಗ ನಮಗೆ ಸ್ವಲ್ಪ ಕಮ್ಮಿ ಆಗಬಹುದು. ನಾವು ಪೀರಿಯಡ್ಸ್ ಆಗಿದ್ದ ಮೊದಲನೇ ದಿನ ತುಂಬಾ ಪೇಯ್ನ್ ಇರುತ್ತೆ. ಅಂದರೆ ಯಾರಾದರೂ ಸ್ವಲ್ಪ ಹೊಟ್ಟೆಗೆ ಟಚ್ ಮಾಡಿದ್ರೆ ಸಾಕು ತುಂಬ ಕೋಪ ಬರುತ್ತೆ ಮತ್ತು ನಾವು ತುಂಬಾ ಜಗಳ ಆಡ್ತೀವಿ. ಈ ಒಂದು ಟೈಮಲ್ಲಿ ತುಂಬಾ ಪೇಷನ್ಸಿಂದ ಇರಬೇಕು. ಅದರಲ್ಲೂ ನೀವು ಮೆಡಿಟೇಷನ್ನ ಮಾಡಬೇಕಾಗತ್ತೆ. ಮೆಡಿಟೇಷನ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಕೋಪ ಅನ್ನೋದು ಕಮ್ಮಿ ಆಗುತ್ತೆ. ಈ ಟೈಮಲ್ಲಿ ಎಕ್ಸಸೈಸ್ ಮಾಡೋದು ಮತ್ತು ಓಡಾಡೋದು ಸೊ ಆದಷ್ಟು ಮಾಡಿ. ಯಾಕೆಂದರೆ ಒಂದೇ ಜಾಗದಲ್ಲಿ ಕುತ್ಕೊಂಡ್ರೂ ಕೂಡ ಪೇಯ್ನ್ ಜಾಸ್ತಿ ಆಗುತ್ತೆ. ಸ್ವಲ್ಪ ವಾಕಿಂಗ್ ಮಾಡಿದ್ರೆ ನಿಮಗೆ ಕಮ್ಮಿ ಆಗುತ್ತೆ. ಪೀರಿಯಡ್ ಆದಾಗ ನಮಗೆ ಹಾರ್ಮೋನ್ ಬ್ಯಾಲೆನ್ಸಿಂಗ್ ಆಗೇ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ನೀವು ಜೀರ್ಣ ಆಗುವಂಥ ಪದಾರ್ಥಗಳನ್ನು ತಿನ್ನಬೇಕಾಗತ್ತೆ. ಆದಷ್ಟು ಕಾಟನ್ ಪ್ಯಾಡನ್ನ ಯೂಸ್ ಮಾಡಿ. ಕಾಟನ್ ಪ್ಯಾಡ್ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಇನ್ನೂ ತೀವ್ರ ನಮಗೆ ಹೊಟ್ಟೆ ನೋವು ಕಮ್ಮಿ ಆಗ್ತಿಲ್ಲ ಅಂತ ಅನ್ನೋ ಟೈಮಲ್ಲಿ ನೈಟ್ ಟೈಮಲ್ಲಿ ನೀವು ಮಲಿಕೊಂತೀರಲ್ವ, ಆ ಟೈಮಲ್ಲಿ ಒಂದು ಒಳ್ಳೆಯಲ್ಲಿ ಹಳ್ಳೆಣ್ಣಿನ ತಗೊಂಡು ಆ ಹಳ್ಳೆಣ್ಣಿನ ಒಕ್ಳಿಗೆ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿ. ಚೆನ್ನಾಗಿ ಮಸಾಜ್ ಮಾಡಿದಾಗ ಹಳ್ಳೆಣ್ಣೆ ಒಕ್ಳು ಒಳಗಡೆ ಹೋಗುತ್ತೆ. ಆ ಒಕ್ಳು ಒಳಗಡೆ ಹೋದಾಗ ಸ್ವಲ್ಪ ನಿಮಗೆ ರಿಲೀಫ್ ಆಗುತ್ತೆ. ಆವಾಗ ಚೆನ್ನಾಗಿ ನಿದ್ದೆ ಬರುತ್ತೆ. ನಿದ್ದೆ ಬಂದಾಗ ನೀವು ಆರಾಮಾಗೆ ರೆಸ್ಟ್ ಮಾಡ್ಬೋದು. ಸೊ ಆವಾಗ ನಿಮಗೆ ಪೇಯ್ನ್ ಅನ್ನೋದು ತುಂಬಾ ಕಮ್ಮಿ ಆಗುತ್ತೆ. ಸೊ ಇವಾಗ ವಿಡಿಯೋದಲ್ಲಿ ನಾನು ಆದಷ್ಟು ಪೀರಿಯಡ್ಸ್ ಬಗ್ಗೆನೇ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.